ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಬ್ಬ ಎಲ್ಲ ಮುಗಿಸಿದ್ರಾ? ಹಬ್ಬ ಮುಗಿಸಿ ಮಾರನೇ ದಿವಸದ್ದು ಇದು ಯೋಗ ಕ್ಲಾಸ್ಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಅಯ್ಯೋ, ಹಬ್ಬದ ಕೆಲಸ ಎಲ್ಲ ಮುಗಿಸಿ ವಾಯ್ಸು ಹೊಟ್ಟೋಗ್ಬಿಟ್ಟೈತೆ ಫ್ರೆಂಡ್ಸ್. ಎಲ್ಲ ವಾಯ್ಸ್ ಒಂಥರ ಆಗ್ಬಿಟ್ಟೈತೆ. ರೆಡಿ ಆಗಿದ್ದೀನಿ. ಈಗ ಯೋಗ ಕ್ಲಾಸ್ಗೆ ಹೋಗಬೇಕು. ಮಸೀದಿಗೆ ಹೋಗ್ತಾ ಇದೆ. 5 ಗಂಟೆ ಇನ್ನೂ ಬಾಕಿ ಇದೆ. 4 ಗಂಟೆ 57 ನಿಮಿಷ ಈಗ ಟೈಮು. ಆಮೇಲೆ 5 ಗಂಟೆ 5 ನಿಮಿಷಕ್ಕೆ ಹೋಗೋದು. ಅಯ್ಯೋ ಸಾಕಾಯಿತು ಫ್ರೆಂಡ್ಸ್, ಹಬ್ಬ ಮಾಡಿ ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು. ಸಾಕಾಗೋತೈತೆ. ಅದರಲ್ಲಿ ನನ್ನ ಮಗನ ಸ್ವಲ್ಪ ಸಪೋರ್ಟ್ ಮಾಡ್ದೆ ಪಾಪ. ಮತ್ತು ಇವಾಗ ಯೋಗ ಕ್ಲಾಸ್ಗೆ ಹೋಗೋಣ. ನೆನ್ನೆ ಯೋಗ ಕ್ಲಾಸ್ಗೆ ಹೋಗಿಲ್ಲ, ತಪ್ಪಿಸ್ಕೊಂಬಿಟ್ಟೆ. ಇವತ್ತು ಹೋಗಬೇಕು. ನೆನ್ನೆ ಒಂದಿನ ಹೋಗಿಲ್ದಿದ್ದಕ್ಕೆ ಎಷ್ಟು ಬೇಜಾರಾಯಿತು ಗೊತ್ತಾ. ಅವ್ರನ್ನೆಲ್ಲ ಮಿಸ್ ಮಾಡ್ಕೊಂಡಂಗೆ ಅನಿಸ್ತು. ಅದಕ್ಕೆ ಇವತ್ತು ಎಷ್ಟು ಕಾಲೆಲ್ಲ ತುಂಬ ನೋವ್ತಾ ಇದೆ ಫ್ರೆಂಡ್ಸ್. ಆದ್ರೂ ರೆಡಿ ಆಗಿದ್ದೀನಿ ಹೋಗೋಕ್ಕೆ. ನಮಗೊಂಥರ ಫೀಲ್ ಚೆನ್ನಾಗಿರುತ್ತೆ ಅಲ್ಲೋದ್ರೆ ಎಲ್ಲರ ಜೊತೆ ಸೇರಿ ಖುಷಿಯಾಗಿ ಮಾಡೋದಿದೆಯಲ್ಲ, ತುಂಬ ಚೆನ್ನಾಗಿದೆ. ಮನೆಯಲ್ಲೇ ಇದು ಬೇಜಾರು. ಹೊರಗಡೆ ಹೋದರೆ ಅಲ್ಲೋಗಿ ಎಲ್ಲರೂ ಸೇರ್ತೀವಿ, ಮಾತಾಡ್ತೀವಿ, ಖುಷಿಯಾಗಿರುತ್ತೆ, ಚೆನ್ನಾಗಿದೆ. ಇವತ್ತು ನೈಟು ಒಂದು ಪಟಾಕಿಗಳು ಹೊಡೆದು ಫ್ರೆಂಡ್ಸ್. ಯಾಕೆ ಹೇಳ್ತೀರಾ, ಗಣೇಶ ಹತ್ರ 1 ಅವರ್ ಹೊಡೆದಿದ್ದಾರೆ. ಅಲಾರಾಮ್ ಬಡ್ಕೊತಾ ಇದೆ. 1 ಅವರ್ ಹೊಡೆದಿದ್ದಾರೆ ಫ್ರೆಂಡ್ಸ್. ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಸೌಂಡ್ ಮಾತ್ರ ತಡೆಯೋಕ್ಕೆ ಆಗಲಿಲ್ಲ ನೋಡಿ. ಸರಿ ಫ್ರೆಂಡ್ಸ್, ಹೋಗಿ ತೋರಿಸ್ತೀನಿ. ಬೆಳಗ್ಗೆ ಮಾಮೂಲಿ ಶುರು ಯೋಗ ಕ್ಲಾಸ್. ಹಲೋ, ಹಾಯ್. ಹರಿ ಹೋಮ್, ಗುರು ಹೋಮ್ ಅಂತ. ಮಧ್ಯಾಹ್ನ 9, 10, 11, ವಿಘ್ನೇಶ್ವರನಿಗೆ ಬಸ್ಗೆ ಹೊಡಿತಾ ಇರೋದು. ಮದುವೆ ಆಗಿರೋರೆಲ್ಲ ಉತ್ತರಕ್ಕೆ, ಮದುವೆ ಆಗದೆ ಇರೋರೆಲ್ಲ ಪೂರ್ವಕ್ಕೆ. ಚಾಚರ ಕಾಲು ನೇರ ಇರಬೇಕು. ಉಸಿರು ಇಟ್ಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಕಾಲು ನೇರ ಇರಬೇಕು, ಗಮನಿಸ್ಕೊಂಡು. ಚಿಕ್ಕ ಹಾಗೆ ಪಾದ ಬದಲು ಈ ಕಾಲು ಉಸಿರು ಇಟ್ಕೊಂಡು ಉಸಿರು ಬಿಟ್ಟು ಬಿಟ್ಟು ಚಿಕ್ಕ ಮತ್ತು ದ್ವಿಪಾದ ಚಿಕ್ಕ. ಯಾಕೆ 4ರಲ್ಲಿ ಹೊಟ್ಟೆ ಬರುತ್ತೆ. ಕೈಗೆ ಇಟ್ಕೊಳ್ಳೋಣ. ಕುತ್ತಿಗೆ ನೆಲದ ಮೇಲೆ ಇಟ್ಟು ಪೂರಕ ಬಿಡ್ತಾ ಬಲ, ಪೂರಕ ಬಿಡ್ತಾ ಎಡ. ಕುತ್ತಿಗೆ ಭಾಗ ಲೂಸಾಗಿರಬೇಕು, ಟೈಟ್ ಮಾಡಬಾರ್ದು. ವಾಪಸ್ ಬರ್ತಾ ಶವಾಸನ ಸ್ಥಿತಿಗೆ ಹೋಗೋಣ. ಮಾಡ್ಬೋದಾ? ಓಕೆ. ಏನು ಹೇಳ್ತೀರಾ ಯೋಗ ಕ್ಲಾಸ್ ಬಗ್ಗೆ? ತುಂಬ ಚೆನ್ನಾಗಿದೆ. ಆರೋಗ್ಯ ಆರಾಮಾಗೈತೆ. ಆಗ್ತಿರ್ಲಿಲ್ಲ. ಸೂಪರ್ ಆಗಿದೆ ಯೋಗ ಮಾಡಿರೋದಕ್ಕೆ. ಎಲ್ಲರೂ ಯೋಗ ಕ್ಲಾಸ್ ಬರೋರು ಯೋಗ ಅಭ್ಯಾಸ ಮಾಡಿ ಆರೋಗ್ಯ ಚೆನ್ನಾಗಿ ಬನ್ರಿ. ಅಲ್ಲೆಲ್ಲ ಈಗ ಯೋಗ ಅಭ್ಯಾಸದ್ದು ಒಂದು ಸಮಸ್ಯೆಗೆ ಬಂದು ಮಹಿಳಾ ವರ್ಕರ್ಸ್